ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಮೆರುಗು, ಆ ಸಂಭ್ರಮ, ಆ ಸಂಪ್ರದಾಯ ಆಳರಸರ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಅದಾದ ನಂತರ ಯದುವಂಶದ ರಾಜರುಗಳು ಸುಮಾರು 416ನೇ ಈ ದಸರಾದ ಸಂಭ್ರಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ದಸರಾದ ಮೆರುಗನ್ನು ಹೆಚ್ಚಿಸುವಂತಹ ಮತ್ತೊಂದು ಸಾಂಪ್ರದಾಯಿಕವಾಗಿ ನಡೀತಾ ಇದ್ದಂಥ ಜಟ್ಟಿ ಕಾಳಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಟ್ಟಿ ಕಾಳಗ ಆರಂಭ ಆಗುತ್ತೆ. ನನ್ನ ಜೊತೆಯಲ್ಲಿ ಜಟ್ಟಿಗಳು ಕೂಡ ಇದ್ದಾರೆ. ಇತಿಹಾಸ ಏನು, ಹಿನ್ನೆಲೆ ಏನು, ಸಂಪ್ರದಾಯ ಏನು, ಈಗ ಇಲ್ಲಿಂದ ವರಹಸ್ವಾಮಿ ದೇವಸ್ಥಾನದಿಂದ ಹೊರಟಿರುವಂಥ ಜಟ್ಟಿಗಳು ಮುಂದೇನು ಎಲ್ಲದರ ಬಗ್ಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ತಾವು ಏನು ಇದರಲ್ಲಿ ಸಂಪ್ರದಾಯದ ಪ್ರಕಾರ ಸರ್? ಸರ್, ನಾನು ಇಲ್ಲಿ ದಶವಂದಿ ಅಂದ್ಬಿಟ್ಟು ನಾನಿಲ್ಲಿ ಗೋದಾದಲ್ಲಿ ತುಂಬ ಪುರಾತನ ಕಾಲದ ಇದು ಪದ್ಧತಿ. ಅದರಿಂದ ಇದು ದಸರಾಗೆ ತುಂಬ ವಿಖ್ಯಾತವಾದ, ತುಂಬ ಹೆಸರುವಾಸಿಯಾದ ಒಂದು ದಸರಾದಲ್ಲಿ ಈ ಜಟ್ಟಿ ಕಾಳಗ ತುಂಬ ರೋಚಕವಾಗಿ ನಡೆಯುತ್ತೆ. ಇದನ್ನ ನಮ್ಮ ರಾಜಮನೆತನಕ್ಕೋಸ್ಕರನೇ ನಾವು ಸೀಮಿತವಾಗಿ ನಡೆಸ್ಕೊಂಬಂದಿದ್ದೀವಿ. ಇದನ್ನು ಎಲ್ಲೂ ಕೂಡ ನಾವು ಮಾಡಲ್ಲ. ನಾವು ಈ ಜಟ್ಟಿ ಕಾಳಗನ ರಾಜಮನೆತನಕ್ಕೆ ಮಾತ್ರ ನಾವು ಮೀಸಲಾಗಿದ್ದೀವಿ ಅಷ್ಟೇ. ಹೌದು ಹೌದು ನೋಡಿ, ರಾಜಮನೆತನಕ್ಕೆ ಮಾತ್ರ ಸೀಮಿತವಾಗಿ ಮಾಡುವಂಥ ಈ ಜಟ್ಟಿ ಕಾಳಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಇದೊಂದು ಸಾಂಪ್ರದಾಯಿಕವಾಗಿ ನಡೆಯುವಂಥ ಜಟ್ಟಿ ಕಾಳಗ. ಆ ಜಟ್ಟಿ ಕಾಳದ ಜಟ್ಟಿಗಳು ಎಲ್ಲ ರೀತಿಯಲ್ಲೂ ಕೂಡ ಈಗ ಅರಮನೆ ಒಳಗಡೆ ಹೋಗೋದಕ್ಕೆ ಸಿದ್ಧರಾಗಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಆಯ್ತಾ, ತಮ್ಮದೆಲ್ಲ ತಯಾರಿಗಳಾಯ್ತಾ? ಈಗ ಅರಮನೆಗೆ ಹೋಗ್ತಾ ಇದ್ದೀರಲ್ಲ? ಹೌದು, ಅರಮನೆಗೆ ಹೋಗ್ತಾ ಇದ್ದೀರಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಎಲ್ಲಿನ ಜಟ್ಟಿ ಸರ್? ನಾವು ಮೈಸೂರಿನ ಮಂಜುನಾಥ ಜಟ್ಟಿ, ಮೈಸೂರಿಂದ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಮಂಜುನಾಥ ಜಟ್ಟಿ. ಈ ಹಿಂದೆ ಎಲ್ಲರಿಗೂ ತಿಳಿತಿರ್ತಕ್ಕಂಥ ವಿಚಾರನೇ. ಸತ್ಯಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ಎಲ್ಲ ಯುಗದಲ್ಲೂ ಜಟ್ಟಿಗಳು ಯಾರೋ ನಮ್ಮ ಯದುವಂಶ ಇರ್ಬೋದು, ರಾಜಮನೆತನಕ್ಕೆ ನಮ್ಮ ಬ್ಯಾಕ್ ಬೋನು, ಬೆನ್ನು ಮೂಳೆ ನಾವು. ಹಾಗಾಗಿ ಧಾರ್ಮಿಕ ಕಾರ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಮುಂಚೂಣಿಯಲ್ಲಿ ನಿಂತು ಅರಸರಿಗೆ, ಯದುವಂಶವ್ರಿಗೆ ನಾವು ಬೆಂಗಾವಲಾಗಿ ನಿಂತ್ಕೊಂಡು ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಡು ಮಾಡೋಂಥದ್ದು. ಮಯೂರ ಚಿತ್ರದಲ್ಲೂ ತಾವೆಲ್ಲ ಗಮನಿಸಿರೋ ಹಾಗೆ ರಂಗಾ ಜಟ್ಟಿ ಅವರು ಹೇಗೆ ಆಸ್ಥಾನಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲರೂ ಕೂಡ ಇದೇ ರೀತಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಾತಿ ಅಧಿದೇವತೆ ಚಾಮುಂಡೇಶ್ವರಿ ವರ್ಷದಲ್ಲಿ ಈ ವರ್ಷದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿ, ಕುಲದೇವತೆ ನಿಂಬಾಜಾದೇವಿ ಈ ಒಂದು ಸ್ಪರ್ಧೆಗೆ ಅವಕಾಶ ಕೊಟ್ಟು ಆಶೀರ್ವಾದ ಮಾಡಿದ್ದಾಳೆ. ಈ ನಮ್ಮ ಒಂದು ನೆಲದ ಮೇಲೆ ಬೀಳೋದ್ರ ಮುಖಾಂತರ ನಮ್ಮ ಕರ್ನಾಟಕ ಎಲ್ಲರಿಗೂ ಒಂದು ಶಾಂತಿ, ಸಮೃದ್ಧಿ ಎಲ್ಲ ದೊರಕಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸ್ಕೋತಾ ಈ ಒಂದು ಸ್ಪರ್ಧೆಗೆ ಮುಂದಾಗ್ತಾ ಇದ್ದೇವೆ. ಜೈ ನಿಂಬಾಜಾದೇವಿ. ಜೈ. ನೋಡಿ, ಇದು ಜಟ್ಟಿಗಳು ಅರಮನೆಗೆ ಹೊರಡ್ತಾ ಇರುವಂಥ ದೃಶ್ಯ. ಆ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ರು 4 ಜಟ್ಟಿಗಳು. ಅವ್ರನ್ನ ತೋರಿಸುವಂಥ ಪ್ರಯತ್ನವನ್ನ ನಾವು ಮಾಡಿದ್ವಿ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಮೆರುಗು, ಆ ಸಂಭ್ರಮ, ಆ ಸಂಪ್ರದಾಯ ಆಳರಸರ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಅದಾದ ನಂತರ ಯದುವಂಶದ ರಾಜರುಗಳು ಸುಮಾರು 416ನೇ ಈ ದಸರಾದ ಸಂಭ್ರಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ದಸರಾದ ಮೆರುಗನ್ನು ಹೆಚ್ಚಿಸುವಂತಹ ಮತ್ತೊಂದು ಸಾಂಪ್ರದಾಯಿಕವಾಗಿ ನಡೀತಾ ಇದ್ದಂಥ ಜಟ್ಟಿ ಕಾಳಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಟ್ಟಿ ಕಾಳಗ ಆರಂಭ ಆಗುತ್ತೆ. ನನ್ನ ಜೊತೆಯಲ್ಲಿ ಜಟ್ಟಿಗಳು ಕೂಡ ಇದ್ದಾರೆ. ಇತಿಹಾಸ ಏನು, ಹಿನ್ನೆಲೆ ಏನು, ಸಂಪ್ರದಾಯ ಏನು, ಈಗ ಇಲ್ಲಿಂದ ವರಹಸ್ವಾಮಿ ದೇವಸ್ಥಾನದಿಂದ ಹೊರಟಿರುವಂಥ ಜಟ್ಟಿಗಳು ಮುಂದೇನು ಎಲ್ಲದರ ಬಗ್ಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ತಾವು ಏನು ಇದರಲ್ಲಿ ಸಂಪ್ರದಾಯದ ಪ್ರಕಾರ ಸರ್? ಸರ್, ನಾನು ಇಲ್ಲಿ ದಶವಂದಿ ಅಂದ್ಬಿಟ್ಟು ನಾನಿಲ್ಲಿ ಗೋದಾದಲ್ಲಿ ತುಂಬ ಪುರಾತನ ಕಾಲದ ಇದು ಪದ್ಧತಿ. ಅದರಿಂದ ಇದು ದಸರಾಗೆ ತುಂಬ ವಿಖ್ಯಾತವಾದ, ತುಂಬ ಹೆಸರುವಾಸಿಯಾದ ಒಂದು ದಸರಾದಲ್ಲಿ ಈ ಜಟ್ಟಿ ಕಾಳಗ ತುಂಬ ರೋಚಕವಾಗಿ ನಡೆಯುತ್ತೆ. ಇದನ್ನ ನಮ್ಮ ರಾಜಮನೆತನಕ್ಕೋಸ್ಕರನೇ ನಾವು ಸೀಮಿತವಾಗಿ ನಡೆಸ್ಕೊಂಬಂದಿದ್ದೀವಿ. ಇದನ್ನು ಎಲ್ಲೂ ಕೂಡ ನಾವು ಮಾಡಲ್ಲ. ನಾವು ಈ ಜಟ್ಟಿ ಕಾಳಗನ ರಾಜಮನೆತನಕ್ಕೆ ಮಾತ್ರ ನಾವು ಮೀಸಲಾಗಿದ್ದೀವಿ ಅಷ್ಟೇ. ಹೌದು ಹೌದು ನೋಡಿ, ರಾಜಮನೆತನಕ್ಕೆ ಮಾತ್ರ ಸೀಮಿತವಾಗಿ ಮಾಡುವಂಥ ಈ ಜಟ್ಟಿ ಕಾಳಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಇದೊಂದು ಸಾಂಪ್ರದಾಯಿಕವಾಗಿ ನಡೆಯುವಂಥ ಜಟ್ಟಿ ಕಾಳಗ. ಆ ಜಟ್ಟಿ ಕಾಳದ ಜಟ್ಟಿಗಳು ಎಲ್ಲ ರೀತಿಯಲ್ಲೂ ಕೂಡ ಈಗ ಅರಮನೆ ಒಳಗಡೆ ಹೋಗೋದಕ್ಕೆ ಸಿದ್ಧರಾಗಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಆಯ್ತಾ, ತಮ್ಮದೆಲ್ಲ ತಯಾರಿಗಳಾಯ್ತಾ? ಈಗ ಅರಮನೆಗೆ ಹೋಗ್ತಾ ಇದ್ದೀರಲ್ಲ? ಹೌದು, ಅರಮನೆಗೆ ಹೋಗ್ತಾ ಇದ್ದೀರಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಎಲ್ಲಿನ ಜಟ್ಟಿ?
ಸರ್ ನಮ್ಮ ಮೈಸೂರಿನ ಮಂಜುನಾಥ ಜಟ್ಟಿ, ಮೈಸೂರಿಂದ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಮಂಜುನಾಥ ಜಟ್ಟಿ. ಈ ಹಿಂದೆ ಎಲ್ಲರಿಗೂ ತಿಳಿತಿರ್ತಕ್ಕಂಥ ವಿಚಾರನೆ. ಸತ್ಯಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ಎಲ್ಲ ಯುಗದಲ್ಲೂ ಜಟ್ಟಿಗಳು ಯಾರೋ ನಮ್ಮ ಯದುವಂಶ ಇರ್ಬೋದು, ರಾಜಮನೆತನಕ್ಕೆ ನಮ್ಮ ಬ್ಯಾಕ್ ಬೋನು, ಬೆನ್ನು ಮೂಳೆ ನಾವು. ಹಾಗಾಗಿ ಧಾರ್ಮಿಕ ಕಾರ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಮುಂಚೂಣಿಯಲ್ಲಿ ನಿಂತು ಅರಸರಿಗೆ, ಯದುವಂಶವ್ರಿಗೆ ನಾವು ಬೆಂಗಾವಲಾಗಿ ನಿಂತ್ಕೊಂಡು ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಡು ಮಾಡೋಂಥದ್ದು. ಮಯೂರ ಚಿತ್ರದಲ್ಲೂ ತಾವೆಲ್ಲ ಗಮನಿಸಿರೋ ಹಾಗೆ ರಂಗ ಜಟ್ಟಿ ಅವರು ಹೇಗೆ ಆಸ್ಥಾನಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲರೂ ಕೂಡ ಇದೇ ರೀತಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಾತಿ ಅಧಿದೇವತೆ ಚಾಮುಂಡೇಶ್ವರಿ ವರ್ಷದಲ್ಲಿ ಈ ವರ್ಷದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿ, ಕುಲದೇವತೆ ನಿಂಬಾಜಾದೇವಿ ಈ ಒಂದು ಸ್ಪರ್ಧೆಗೆ ಅವಕಾಶ ಕೊಟ್ಟು ಆಶೀರ್ವಾದ ಮಾಡಿದ್ದಾಳೆ. ಈ ನಮ್ಮ ಒಂದು ನೆತ್ತರು ನೆಲದ ಮೇಲೆ ಬೀಳೋದ್ರ ಮುಖಾಂತರ ನಮ್ಮ ಕರ್ನಾಟಕ ಎಲ್ಲರಿಗೂ ಒಂದು ಶಾಂತಿ ಸಮೃದ್ಧಿ ಎಲ್ಲ ದೊರಕಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸ್ಕೋತಾ ಈ ಒಂದು ಸ್ಪರ್ಧೆಗೆ ಮುಂದಾಗ್ತಾ ಇದ್ದೇವೆ. ಜೈ ನಿಂಬಾಜಾದೇವಿ. ಜೈ ಜೈ. ನೋಡಿ, ಇದು ಜಟ್ಟಿಗಳು ಅರಮನೆಗೆ ಹೊರಡ್ತಾ ಇರುವಂಥ ದೃಶ್ಯ. ಆ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ರು. 4 ಜಟ್ಟಿಗಳು ಅವ್ರನ್ನ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾದ ಮೆರುಗು, ಆ ಸಂಭ್ರಮ, ಆ ಸಂಪ್ರದಾಯ ಆಳರಸರ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಅದಾದ ನಂತರ ಯದುವಂಶದ ರಾಜರುಗಳು ಸುಮಾರು 416ನೇ ಈ ದಸರಾದ ಸಂಭ್ರಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ದಸರಾದ ಮೆರುಗನ್ನು ಹೆಚ್ಚಿಸುವಂತಹ ಮತ್ತೊಂದು ಸಾಂಪ್ರದಾಯಿಕವಾಗಿ ನಡೀತಾ ಇದ್ದಂಥ ಜಟ್ಟಿ ಕಾಳಗ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಟ್ಟಿ ಕಾಳಗ ಆರಂಭ ಆಗುತ್ತೆ. ನನ್ನ ಜೊತೆಯಲ್ಲಿ ಜಟ್ಟಿಗಳು ಕೂಡ ಇದ್ದಾರೆ. ಇತಿಹಾಸ ಏನು, ಹಿನ್ನೆಲೆ ಏನು, ಸಂಪ್ರದಾಯ ಏನು, ಈಗ ಇಲ್ಲಿಂದ ವರಹಸ್ವಾಮಿ ದೇವಸ್ಥಾನದಿಂದ ಹೊರಟಿರುವಂಥ ಜಟ್ಟಿಗಳು ಮುಂದೇನು, ಎಲ್ಲದರ ಬಗ್ಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ತಾವು ಏನು ಇದರಲ್ಲಿ ಸಂಪ್ರದಾಯದ ಪ್ರಕಾರ ಸರ್ ಹೇಳಿ? ಸರ್, ನಾನು ಇಲ್ಲಿ ದಶವಂದಿ ಅಂದ್ಬಿಟ್ಟು ನಾನಿಲ್ಲಿ ಗೋದಾದಲ್ಲಿ ತುಂಬ ಪುರಾತನ ಕಾಲದ ಇದು ಪದ್ಧತಿ. ಅದರಿಂದ ಇದು ದಸರಾಗೆ ತುಂಬ ವಿಖ್ಯಾತವಾದ, ತುಂಬ ಹೆಸರುವಾಸಿಯಾದ ಒಂದು ದಸರಾದಲ್ಲಿ ಈ ಜಟ್ಟಿ ಕಾಳಗ ತುಂಬ ರೋಚಕವಾಗಿ ನಡೆಯುತ್ತೆ. ಇದನ್ನು ನಮ್ಮ ರಾಜಮನೆತನಕ್ಕೋಸ್ಕರನೇ ನಾವು ಸೀಮಿತವಾಗಿ ನಡೆಸ್ಕೊಂಬಂದಿದ್ದೀವಿ. ಇದನ್ನು ಎಲ್ಲೂ ಕೂಡ ನಾವು ಮಾಡಲ್ಲ. ನಾವು ಈ ಜಟ್ಟಿ ಕಾಳಗನ ರಾಜಮನೆತನಕ್ಕೆ ಮಾತ್ರ ನಾವು ಮೀಸಲಾಗಿದ್ದೀವಿ ಅಷ್ಟೇ. ಹೌದು ಹೌದು. ನೋಡಿ, ರಾಜಮನೆತನಕ್ಕೆ ಮಾತ್ರ ಸೀಮಿತವಾಗಿ ಮಾಡುವಂಥ ಈ ಜಟ್ಟಿ ಕಾಳಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಇದೊಂದು ಸಾಂಪ್ರದಾಯಿಕವಾಗಿ ನಡೆಯುವಂಥ ಜಟ್ಟಿ ಕಾಳಗ. ಆ ಜಟ್ಟಿ ಕಾಳದ ಜಟ್ಟಿಗಳು ಎಲ್ಲ ರೀತಿಯಲ್ಲೂ ಕೂಡ ಈಗ ಅರಮನೆ ಒಳಗಡೆ ಹೋಗೋದಕ್ಕೆ ಸಿದ್ಧರಾಗಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಆಯ್ತಾ, ತಮ್ಮದೆಲ್ಲ ತಯಾರಿಗಳಾಯ್ತಾ? ಈಗ ಅರಮನೆಗೆ ಹೋಗ್ತಾ ಇದ್ದೀರಲ್ಲ? ಹೌದು, ಅರಮನೆಗೆ ಹೋಗ್ತಾ ಇದ್ದೀರಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಾವು ಎಲ್ಲಿನ ಜಟ್ಟಿ? ಸರ್ ನಮ್ಮ ಮೈಸೂರಿನ ಮಂಜುನಾಥ ಜಟ್ಟಿ, ಮೈಸೂರಿಂದ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಮಂಜುನಾಥ ಜಟ್ಟಿ. ಈ ಹಿಂದೆ ಎಲ್ಲರಿಗೂ ತಿಳಿತಿರ್ತಕ್ಕಂಥ ವಿಚಾರನೆ. ಸತ್ಯಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ಎಲ್ಲ ಯುಗದಲ್ಲೂ ಜಟ್ಟಿಗಳು ಯಾರೋ ನಮ್ಮ ಯದುವಂಶ ಇರ್ಬೋದು, ರಾಜಮನೆತನಕ್ಕೆ ನಮ್ಮ ಬ್ಯಾಕ್ ಬೋನು, ಬೆನ್ನು ಮೂಳೆ ನಾವು. ಹಾಗಾಗಿ ಧಾರ್ಮಿಕ ಕಾರ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಮುಂಚೂಣಿಯಲ್ಲಿ ನಿಂತು ಅರಸರಿಗೆ, ಯದುವಂಶವ್ರಿಗೆ ನಾವು ಬೆಂಗಾವಲಾಗಿ ನಿಂತ್ಕೊಂಡು ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಡು ಮಾಡೋಂಥದ್ದು. ಮಯೂರ ಚಿತ್ರದಲ್ಲೂ ತಾವೆಲ್ಲ ಗಮನಿಸಿರೋ ಹಾಗೆ ರಂಗ ಜಟ್ಟಿ ಅವರು ಹೇಗೆ ಆಸ್ಥಾನಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲರೂ ಕೂಡ ಇದೇ ರೀತಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಾತಿ ಅಧಿದೇವತೆ ಚಾಮುಂಡೇಶ್ವರಿ ವರ್ಷದಲ್ಲಿ ಈ ವರ್ಷದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿ, ಕುಲದೇವತೆ ನಿಂಬಾಜಾದೇವಿ ಈ ಒಂದು ಸ್ಪರ್ಧೆಗೆ ಅವಕಾಶ ಕೊಟ್ಟು ಆಶೀರ್ವಾದ ಮಾಡಿದ್ದಾಳೆ. ಈ ನಮ್ಮ ಒಂದು ನೆತ್ತರು ನೆಲದ ಮೇಲೆ ಬೀಳೋದ್ರ ಮುಖಾಂತರ ನಮ್ಮ ಕರ್ನಾಟಕ ಎಲ್ಲರಿಗೂ ಒಂದು ಶಾಂತಿ ಸಮೃದ್ಧಿ ಎಲ್ಲ ದೊರಕಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸ್ಕೋತಾ ಈ ಒಂದು ಸ್ಪರ್ಧೆಗೆ ಮುಂದಾಗ್ತಾ ಇದ್ದೇವೆ. ಜೈ ನಿಂಬಾಜಾದೇವಿ. ಜೈ ಜೈ. ನೋಡಿ, ಇದು ಜಟ್ಟಿಗಳು ಅರಮನೆಗೆ ಹೊರಡ್ತಾ ಇರುವಂಥ ದೃಶ್ಯ. ಆ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ರು. 4 ಜಟ್ಟಿಗಳು ಅವ್ರನ್ನ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಮೈಸೂರು.